ಹಲೋ ಇನ್ಶಾಮ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಎಲ್ಲ ನಮ್ಮ DCT ಹುಡುಗರು ನಾಳೆ ನಿಮ್ಮ ಎಕ್ಸಾಮಿನೇಷನ್ಸ್ ಬರೆಯೋದಕ್ಕೆ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಐ ಹೋಪ್ ಎಲ್ಲರೂ ನಿಮ್ಮ ಎಕ್ಸಾಮಿನೇಷನ್ಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಆ್ಯಂಡ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಗುಡ್ ರ್ಯಾಂಕ್, ನೋ ಡೌಟ್ ಅಬೌಟ್ ಇಟ್, ಬಿಕಾಸ್ ಇಷ್ಟು ದಿನ ನೀವು ಪ್ರಿಪ್ರೇಷನ್ಸ್ನ ಮಾಡಿದ್ದೀರಾ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಯುವರ್ DCT 2026 ಎಕ್ಸಾಮ್, ದೇರ್ ಇಸ್ ಅ ಕ್ವಿಕ್ ಅಪ್ಡೇಟ್ ರಿಗಾರ್ಡಿಂಗ್ ನಿಮ್ಮ ಡ್ರೆಸ್ ಕೋಡ್ ಆ್ಯಂಡ್ ಪ್ರೊಹಿಬಿಟೆಡ್ ಐಟಮ್ಸ್ ಬಗ್ಗೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅವರು ಅಫಿಷಿಯಲ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈ ಹಿಂದಿನ ವಿಡಿಯೋದಲ್ಲೂ ಸಹ ನಾವು ಕಂಪ್ಲೀಟ್ ಡ್ರೆಸ್ ಕೋಡ್ ಡೀಟೇಲ್ಸ್, ಡಾಕ್ಯುಮೆಂಟ್ ಡೀಟೇಲ್ಸು, ಹಾಗೆ ಏನೇನು ತೊಗೊಂಡು ಹೋಗ್ಬೋದು, ಏನೇನು ನಾಟ್ ಅಲೌಡ್, ಇದರೆಲ್ಲದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕಿದ್ವಿ. ಸೊ ಯು ಕ್ಯಾನ್ ವಾಚ್ ದ್ಯಾಟ್ ಆಲ್ಸೋ. ದೆನ್ ನಾಳೆ ನಿಮ್ಮ ಎಕ್ಸಾಮಿನೇಷನ್ಸ್ ಆದ ನಂತರ, ವಿಚ್ ಮೀನ್ಸ್ DCT ಎಕ್ಸಾಮ್ ಆದ ನಂತರ ಅಟ್ 6 o'clock ಎಕ್ಸಾಕ್ಟಾಗಿ 6 o'clock ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಮುಖಾಂತರ ಲೈವಲ್ಲಿ, ಯೂಟ್ಯೂಬ್ ಲೈವಲ್ಲಿ ನಿಮಗೆ ಕೀ ಆನ್ಸರ್ಸ್ ಸಿಗ್ತಾ ಹೋಗುತ್ತೆ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ಒನ್ಸ್ ನೀವು ಎಕ್ಸಾಮ್ ಮುಗಿಸಿ ಆಚೆ ಬಂದು ವಿತಿನ್ 9 hours ಅಲ್ಲಿ ನಮ್ಮ ಮುಖಾಂತರ ನಿಮಗೆ ಕೀ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ, ದೋಸ್ ಹೂ ಆರ್ ರೈಟಿಂಗ್ DCT ಎಕ್ಸಾಮ್, ಸೊ ದಟ್ ಅವ್ರಿಗೂ ಸಹ ನಾಳೆ ಲೈವ್ಗೆ ಜಾಯ್ನ್ ಆಗೋದಕ್ಕೆ ಹೇಳಿ ಕೀ ಆನ್ಸರ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ನಿಮಗೆ. ಸೊ ಲೆಟ್ಸ್ ಡೈವ್ ಇನ್ ಫಾರ್ ದ ಮೇನ್ ವಿಡಿಯೋ. ಯು ಕ್ಯಾನ್ ಸಿ ದಿಸ್ ಪ್ರೊಹಿಬಿಟೆಡ್ ಐಟಮ್ಸ್ ಆ್ಯಂಡ್ ಡ್ರೆಸ್ ಕೋಡ್. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ವಿತ್ ರೆಸ್ಪೆಕ್ಟ್ ಟು DCT 2026 ಪ್ರೊಹಿಬಿಟೆಡ್ ಐಟಮ್ಸ್ ಅಂಡ್ ಡ್ರೆಸ್ ಕೋಡ್. ಅಂಡ್ ದೆನ್ ಕೆಳಗಡೆ ನೀವು ನೋಡಬೇಕಾಗಿರೋದು ಏನು ಅಂದರೆ, ಕ್ಯಾಂಡಿಡೇಟ್ಸ್ ವಿಲ್ ಅಂಡರ್ಗೋ ಸ್ಟ್ರಿಕ್ಟ್ ಅಂಡ್ ಮ್ಯಾಂಡೇಟರಿ ಸೆಕ್ಯೂರಿಟಿ ಸ್ಕ್ರೀನಿಂಗ್ ಬಿಫೋರ್ ಬೀಯಿಂಗ್ ಅಲೌಡ್ ಎಂಟರ್ ದ ಎಕ್ಸಾಮಿನೇಷನ್ ಸೆಂಟರ್. ಇನ್ ಅಡಿಷನ್ಸ್ ಟು ದ್ಯಾಟ್, this including AI based facial recognitions through a mobile app and CCTV surveillance specify ಮಾಡಿದ್ದಾರೆ. ಸೊ ಬಿ ಅವೇರ್ ಆಫ್ ದ್ಯಾಟ್. ಆ್ಯಂಡ್ ಕೆಳಗಡೆ ಬಂದರೆ, ಅಂಡರ್ ನೋ ಸರ್ಕಮ್ಸ್ಟೆನ್ಸಸ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಪರ್ಮಿಟೆಡ್ ಟು ಕ್ಯಾರಿ ದ ಫಾಲೋಯಿಂಗ್ ಪ್ರೊಹಿಬಿಟೆಡ್ ಐಟಮ್ಸ್ ಇನ್ಸೈಡ್ ದಿ ಎಕ್ಸಾಮಿನೇಷನ್ ಸೆಂಟರ್. ಅದನ್ನು ಸಹ ಸ್ಪೆಸಿಫೈ ಮಾಡಿದ್ದಾರೆ. ಇಲ್ಲಿ ಏನು ಪ್ರೊಹಿಬಿಟೆಡ್ ಐಟಮ್ಸ್ ಮೆನ್ಷನ್ ಮಾಡಿದ್ದಾರೆ, ದಟ್ ಇಸ್ ಯುವರ್ ಹೈಡಿಂಗ್ ಡಿವೈಸ್ ಆಗಿರ್ಬೋದು, ಪರ್ಸನಲ್ ಐಟಮ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಆಗಿರ್ಬೋದು, ಬುಕ್ಸು, ನೋಟ್ಸು, ಪೆನ್ಸು, ಫುಡ್ಡು, ಡ್ರಿಂಕ್ಸು, ಇದು ಯಾವುದನ್ನು ಸಹ ಅಂಡರ್ ನೋ ಸರ್ಕಮ್ಸ್ಟೆನ್ಸಸ್ ದೇ ಆರ್ ಗೋನಾ ಅಲೋ ಇನ್ಸೈಡ್ ದ ಎಕ್ಸಾಮಿನೇಷನ್ ಸೆಂಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. And note, there will be no arrangement for storing the above items in the examination center. So no arrangements ಅಂತಲೂ ಸ್ಪೆಸಿಫೈ ಮಾಡಿದ್ದಾರೆ. ಹಾಗಾದರೆ ನಮ್ಮ ಸ್ಟೂಡೆಂಟ್ಸ್ಗೆ ಡೌಟ್ ಬರುತ್ತೆ, ಸರ್ ಇವಾಗ ನಾನು ದೂರದಿಂದ ಟ್ರಾವೆಲ್ ಮಾಡ್ತಿರ್ತೀನಿ, ಅಡ್ಮಿಟ್ ಕಾರ್ಡ್ ತೊಗೊಂಡು ಹೋಗಬೇಕು, ನನ್ನ ಐಡೆಂಟಿ ಪ್ರೂಫ್ನೂ ಸಹ ತೊಗೊಂಡು ಹೋಗಬೇಕು, ಸೊ ಕ್ಯಾನ್ ಐ ಕ್ಯಾರಿ ಎ ಬ್ಯಾಗ್ ತೊಗೊಂಡು ಹೋಗ್ಬೋದಾ? ಸೊ ಎಸ್, ಯಾವ ಎಕ್ಸಾಮ್ ಸೆಂಟರಲ್ಲೂ ಸಹ ಬ್ಯಾಗ್ನ ತೊಗೊಂಡ್ಬರಬೇಡಿ ಅಂತ ಹೇಳಲ್ಲ. ಯು ಕ್ಯಾನ್ ಕ್ಯಾರಿ ಯುವರ್ ಬ್ಯಾಗಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡು, ID ಪ್ರೂಫ್ನ ಇಟ್ಕೊಂಡು ಹೋಗ್ಬೋದು. ಬಟ್ ಎಕ್ಸಾಮಿನೇಷನ್ಸ್ ಹಾಲ್ ಒಳಗಡೆ ಅಲೋ ಮಾಡೋದಿಲ್ಲ. ಆ ಹೊರಗಡೆ ಇಟ್ಬಿಟ್ಟು ನೀವು ಎಕ್ಸಾಮಿನೇಷನ್ಸ್ ಹಾಲ್ ಒಳಗಡೆ ಹೋಗಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಬಿಲಾಂಗಿಂಗ್ಸ್ಗೆ ನೀವೇ ರೆಸ್ಪಾನ್ಸಿಬಿಲಿಟಿ ಆಗಿರ್ತೀರಾ. ಎಕ್ಸಾಮಿನೇಷನ್ ಸೆಂಟರ್ಸ್ ಯಾವುದೇ ರೆಸ್ಪಾನ್ಸಿಬಲ್ ಸಹ ತಗೊಳ್ಳೋದಿಲ್ಲ. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಬೇಕಾಗಿರುತ್ತೆ. ಆ್ಯಂಡ್ ದೆನ್ ಡ್ರೆಸ್ ಕೋಡ್ ಬಗ್ಗೆ. ಸೊ ಡ್ರೆಸ್ ಕೋಡ್ ಬಗ್ಗೆನೂ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಕ್ಯಾಂಡಿಡೇಟ್ ಶುಡ್ ನಾಟ್ ಅಪಿಯರ್ ಫಾರ್ ದ ಎಕ್ಸಾಮಿನೇಷನ್ಸ್ ವೇರಿಂಗ್ ಲಾಂಗ್ ಸ್ಲೀವ್ಡ್ ಡ್ರೆಸ್. ನಾ ಹಿಂದಿನ ವಿಡಿಯೋದಲ್ಲೂ ಸಹ ಹೇಳಿದ್ದೆ, ಕಂಪ್ಲೀಟ್ ಲಾಂಗ್ ಸ್ಲೀವ್ಸ್ ಹಾಕೋ ಹಾಗಿಲ್ಲ, ಆಫ್ ಸ್ಲೀವ್ಸ್ನೇ ಹಾಕಬೇಕು, ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಹೆಡ್ ಕವರಿಂಗ್ಸ್, ಯಾವುದೇ ರೀತಿಯಾದಂತಹ ಹೆಡ್ ಕವರಿಂಗ್ಸು ಹಾಕೋ ಹಾಗಿಲ್ಲ. ನಿಮ್ಮ ಕ್ಯಾಪ್ ಆಗಿರ್ಬೋದು, ಸ್ಕಲ್ ಕ್ಯಾಪ್ ಆಗಿರ್ಬೋದು, ಫೇಸ್ ಮಾಸ್ಕ್ ಹಾಕಿರ್ಬೋದು, ಯಾವುದನ್ನು ಸಹ ಹಾಕೋ ಹಾಗಿಲ್ಲ. ಆರ್ನಮೆಂಟ್ಸ್, ಎನಿ ಆರ್ನಮೆಂಟ್ಸ್ ಎಕ್ಸೆಪ್ಟ್ ಮಂಗಲಸೂತ್ರ ಬಿಟ್ಟು ಬೇರೆ ಯಾವ ಆರ್ನಮೆಂಟ್ಸು ಹಾಕೋಂಗಿಲ್ಲ. ಸ್ಲಿಪ್ಪರ್ಸಿಗೆ, ಫುಟ್ವೇರ್ಗೆ ಬಂದಾಗ ಹೈ ಹೀಲ್ಸ್ ಫುಟ್ವೇರ್ಸ್ ಹಾಕೋ ಹೋಗಿಲ್ಲ, ನಾರ್ಮಲ್ ಫುಟ್ವೇರ್ಸ್ ಹಾಕಬಹುದು. ಸೊ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಗೈಡ್ಲೈನ್ಸ್ ಫಾರ್ ಸ್ಪೆಷಲಿ ಏಬಲ್ಡ್ ಕ್ಯಾಂಡಿಡೇಟ್ಸ್. ಸೊ ಇವರು ಯಾರೆಲ್ಲ ಸ್ಪೆಷಲಿ ಏಬಲ್ಡ್ ಕ್ಯಾಂಡಿಡೇಟ್ಸ್ ಇದ್ದಾರೋ, ಯಾರೆಲ್ಲ PH ರಿಸರ್ವೇಷನ್ಸ್ಗೆ ಅಪ್ಲೈ ಮಾಡಿದಾರೋ ಅವ್ರಿಗೆ ಮಸ್ಟ್ ಆ್ಯಂಡ್ ಶುಡ್ ನೀವು 2 hours ಬಿಫೋರ್ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಬೇಕು. ಉಳಿದೆಲ್ಲ ಕ್ಯಾಂಡಿಡೇಟ್ಸು ಹಾಫ್ ಆನ್ ಅವರ್ ಬಿಫೋರ್ ಹೋದರೆ, ಯಾರೆಲ್ಲ ಫಿಸಿಕಲಿ ಸ್ಪೆಷಲಿ ಏಬಲ್ಡ್ ಸ್ಟೂಡೆಂಟ್ಸ್ ಇದ್ದಾರೋ ಅವರು 2 hours ಮುಂಚೆ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಬೇಕಾಗುತ್ತೆ. ಬಿಕಾಸ್ ಅವರು ದೇ ವಿಲ್ ಅಂಡರ್ಗೋ ಸ್ಟ್ರಿಕ್ಟ್ ಸ್ಕ್ರೀನಿಂಗ್ ಹೋಗ್ತಾರೆ. ಬಿಕಾಸ್ ದೋಸ್ ಹೂ ಆರ್ ಯೂಸಿಂಗ್ ಸ್ಪೆಷಲಿ ಹಿಯರಿಂಗ್ ಏಡ್ಸ್ ಯೂಸ್ ಮಾಡ್ತಾರಲ್ಲ, ಅವರು 2 hours ಬಿಫೋರ್ ರೀಚ್ ಆದರೆ ತುಂಬ ಒಳ್ಳೆಯದು. ಆಫ್ಟರ್ ದ ನಿಮ್ಮ ಸ್ಕ್ರೀನಿಂಗ್ ಆದ ನಂತರ ನಿಮ್ಮ ಎಕ್ಸಾಮಿನೇಷನ್ಸ್ಗೆ ಅಲೋ ಮಾಡ್ತಾರೆ. ಆ್ಯಂಡ್ ದೆನ್ ಇನ್ನೊಂದು, ವಿತ್ ರೆಸ್ಪೆಕ್ಟ್ ಆಲ್ ದ ಸ್ಟೂಡೆಂಟ್ಸ್, ಕೆಳಗಡೆ ಒಂದು ನೋಟ್ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಅಪಿಯರ್ ಫಾರ್ ದ ಎಕ್ಸಾಮಿನೇಷನ್ಸ್ ವೇರಿಂಗ್ ರಿಲಿಜಿಯಸ್ ಅಟೈರ್ ಮಸ್ಟ್ ಅರೈವ್ ಅಟ್ ದ ಎಕ್ಸಾಮಿನೇಷನ್ ಸೆಂಟರ್ 2 hours ಬಿಫೋರ್ ದ ಎಕ್ಸಾಮ್ ಬಿಗಿನ್ಸ್.
ಸೊ ಯಾರೆಲ್ಲ ರಿಲಿಜಿಯಸ್ ಅಟೈರ್ ಆಗಬೇಕು, ಸರ್ ದಿಸ್ ಇಸ್ ಮೈ ರಿಲಿಜಿಯಸ್ ಅಟೈರ್, ನಾನು ಇದನ್ನೇ ಹಾಕೊಂಡು ಎಕ್ಸಾಮಿನೇಷನ್ಸ್ಗೆ ಹೋಗಲೇಬೇಕು ಅಂಥ ಸ್ಟೂಡೆಂಟ್ಸ್ಗೆ ಈವನ್ ಯು ಹ್ಯಾವ್ ಟು ರೀಚ್ 2 hours ಅರ್ಲಿ ಟು ದ ಎಕ್ಸಾಮಿನೇಷನ್ ಸೆಂಟರ್. ಒಂದು ಸಲ ತರೋ ಸ್ಕ್ರೀನಿಂಗ್ ಆದಮೇಲೆ ನಿಮ್ಮನ್ನ ನಿಮ್ಮ ರಿಲಿಜಿಯನ್ಸ್ ಅಟೈರಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಬಿಡ್ತಾರೆ. ಸೊ ದಟ್ ಈಸ್ ಹೌ, ಅದ್ರ ಪ್ರಕಾರನೇ ಇಲ್ಲಿ ನೋಟಿಫೈ ಮಾಡಿರೋದು. ಆ್ಯಂಡ್ ದೆನ್ ಆಲ್ ಸ್ಟೂಡೆಂಟ್ಸ್ will be allowed to appear for exam while wearing Janivara and Shivadhara. So Janivaranu ಹಾಕೋದಕ್ಕೆ ಬಿಡ್ತಿರ್ಲಿಲ್ಲ. ಯು ಕ್ಯಾನ್ ಸಿ ದಿಸ್ ಲಾಟ್ ಆಫ್ ಇಶ್ಯೂಸ್ ಆಗಿದೆ. ಸೊ ಹಾಗಾಗಿ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದ ಸ್ಪೆಸಿಫೈ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಕ್ಯಾನ್ ವೇರ್ ಜನಿವಾರ ಆಸ್ ವೆಲ್ ಆಸ್ ಶಿವಧಾರ. ಸೊ ಅದರಿಂದ ಯಾವುದೇ ಪ್ರಾಬ್ಲಮ್ಮು ಸಹ ಇಲ್ಲ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ನಿಮ್ಮ ಡ್ರೆಸ್ ಕೋಡ್ ಆ್ಯಂಡ್ ಪ್ರೊಹಿಬಿಟೆಡ್ ಐಟಮ್ಸ್. ಆ್ಯಂಡ್ ಒನ್ ಮೋರ್ ವೆರಿ ಕ್ವಿಕ್ ಅಪ್ಡೇಟ್, ಯಾರೆಲ್ಲ SC ಸ್ಟೂಡೆಂಟ್ಸ್ ಇದ್ದಾರೋ ಸೊ ಅವ್ರದ್ದು ಸಬ್ ಕ್ಯಾಟಗರಿನ ಎಡಿಟ್ ಮಾಡೋದಕ್ಕೆ ಟುಡೇ ಇಸ್ ದ ಲಾಸ್ಟ್ ಡೇಟ್. ಸೊ ಯಾರೆಲ್ಲ ಇನ್ನೂ ಎಡಿಟ್ ಮಾಡಿಲ್ಲ ಸಬ್ ಕ್ಯಾಟಗರಿನ, ಪ್ಲೀಸ್ ಇವತ್ತೇ ನೀವು ಎಡಿಟ್ ಮಾಡಿ. ಆ್ಯಂಡ್ ದೆನ್ ನಿಮ್ಮ ಫ್ರೆಂಡ್ಸು ಯಾರೆಲ್ಲ SC ಕ್ಯಾಟಗರಿ ಇದ್ದಾರೋ ಅವರು ಎಡಿಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಶೇರ್ ದಿಸ್ ಮೆಸೇಜ್ ವಿತ್ ದೆಮ್ ಬಿಕಾಸ್ ಟುಡೇ ಇಸ್ ದ ಲಾಸ್ಟ್ ಡೇಟ್. ಅದರ್ವೈಸ್ ದೇ ವಿಲ್ ಗೋನ ಕನ್ಸಿಡರ್ ಆಸ್ ಅ GM ಸ್ಟೂಡೆಂಟ್. ಸೊ ಆಲ್ ದ ಬೆಸ್ಟ್, ವೆಯ್ಟ್ ಫಾರ್ ದ ಕೀ ರಿಸಲ್ಟ್ಸ್. ಥ್ಯಾಂಕ್ ಯು.